ಸಂವಿಧಾನ ಶಿಲ್ಪಿಯ ಶವ ಸಂಸ್ಕಾರ ಎಲ್ಲಾಗ್ಬೇಕು ಸರ್? ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಸಿಂಬಲ್ ಆಫ್ ನಾಲೆಡ್ಜ್. ಕಾಂಗ್ರೆಸ್ನವರು ಬಾಬಾ ಸಾಹೇಬ್ರನ್ನ ಒಪ್ಕೊಂಡಿಲ್ಲ. ಅವ್ರು ಗೆದ್ದಿರೋ ಪ್ರದೇಶನ ಪಾಕಿಸ್ತಾನಕ್ಕೆ ಯಾಕ್ರಿ ಬಿಟ್ಕೊಟ್ರಿ? ಅಗ್ರಿಮೆಂಟ್ ಆಗಿದ್ದೇನು ಸರ್? ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಪಾರ್ಲಿಮೆಂಟ್ಗೆ ಬಂದ್ರೆ ಇವ್ರು ಬಣ್ಣ ಬಯಲಾಯ್ತದಲ್ಲ. ಶೋಷಿತ ವರ್ಗಗಳು ಎಲ್ಲಿದ್ದಾರೋ ಅಲ್ಲೇ ಹಿಡಿಯುವಂತ ಒಂದು ಷಡ್ಯಂತ್ರ ನಡೆದೋಯ್ತಲ್ಲ. 50% ಮಹಿಳೆಯರ ಹಕ್ಕನ್ನ ಕಸ್ಕೊಂಡಂಗ ಆಗ್ತದೆ ಜಾರಿ ಮಾಡಿ ಅಂತ ಮಾಡಿದ್ರೆ ಇವರು ಮುಸಲ್ಮಾನರಿಗಿಂತ ಶೋಷಣೆಗೊಳಗಾಗಿರ್ತಕ್ಕಂಥ SC/ST ಗಳ ಪರವಾಗಿ ನಿಮ್ಮ ಯೋಜನೆಗಳೇನು? ಡಿಸೆಂಬರ್ 6, 1956 ತೀರ್ಕೊಂಡಾಗ ಸಂವಿಧಾನ ಶಿಲ್ಪಿಯ ಶವ ಸಂಸ್ಕಾರ ಎಲ್ಲಾಗ್ಬೇಕು ಸರ್? ಇವತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಶವ ಸಂಸ್ಕಾರ ಪಂಜಾಬಲ್ಲಿ ಆಗ್ತಾ ಇದೆಯೋ ಡೆಲ್ಲಿಲಿ ಆಗ್ತಾ ಇದೆಯೋ? ಡೆಲ್ಲಿಲಿ ಯಾಕೆ ಆಗ್ಲಿಲ್ಲ ಅಂತ ದೊಡ್ಡ ಗಲಾಟೆನೆ ಕಾಂಗ್ರೆಸ್ನವ್ರು ಮಾಡಿದ್ರು. ಅವ್ರಿಗೆ ಅಲ್ವಾ ಅಗೌರವ ತೋರಿಸಿದ್ರಿ ಅಲ್ವಾ? ಹೌದು ಅಲ್ವಾ? ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಪತ್ರ ಬರೆದ್ಬಿಟ್ರು ಪ್ರೈಮ್ ಮಿನಿಸ್ಟರ್ಗೆ. ಹೌದು, ಪ್ರಕ್ರಿಯೆ ನಡೀತಾ ಇದೆ. ಹೌದು, ದೆಹಲಿನಲ್ಲಿ. ಹೌದು, ಇನ್ನು ಅಂತ್ಯಕ್ರಿಯೆನೇ ಮುಗಿದಿಲ್ಲ. ಡಾಕ್ಟರ್ ಮನಮೋಹನ್ ಸಿಂಗ್ಗೆ ಸ್ಮಾರಕಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಸರ್ಕಾರದಲ್ಲಿ ಪ್ರಕ್ರಿಯೆ ನಡೀತಾ ಇದೆ. ಹೌದು, ಕ್ರೆಡಿಟ್ ತಗೋಬೇಕಲ್ಲ. ಹೌದು, ಪತ್ರ ಬರೆದ್ರು. ಸೊ ಮಾರನೇ ದಿನ ಕ್ಯಾಬಿನೆಟ್ ಡಿಸಿಷನ್ ಆಗಿ ಅಲ್ಲಿ ಮಾಡಿದ್ರು. ನೀವು ಹೇಳಿ ಸರ್, ಸಂವಿಧಾನ ಶಿಲ್ಪಿ, ಇಟ್ಸ್ ಎ ಸಿಂಬಲ್ ಆಫ್ ನಾಲೆಡ್ಜ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಸಿಂಬಲ್ ಆಫ್ ನಾಲೆಡ್ಜ್. ಇಂಥ ಪ್ರತಿಭಾವಂತ ದೇಶ ಪ್ರೇಮಿಯ ಶವ ಸಂಸ್ಕಾರ ಎಲ್ಲಾಗ್ಬೇಕಿತ್ತು ಸರ್? ಸಹಜವಾಗಿ ದೆಹಲಿಯಲ್ಲಿ ಆಗಬೇಕು. ರಾಷ್ಟ್ರದ ರಾಜಧಾನಿಯಲ್ಲಿ ಆಗ್ಬೇಕಲ್ಲ. ಹೌದೌದು. ಮಾಡಿದ್ರ? ಜಾಗ ಕೊಟ್ಟಿಲ್ಲ. ಅಂದ್ರೆ ಅವರು 1918 ಪ್ರಜಾಪ್ರಭುತ್ವದ ಬಗ್ಗೆ ಹೋರಾಟ ಮಾಡದ ದಿನದಿಂದ ಅವರು ತೀರ್ಕೊಂಡಾಗ ಶವ ಸಂಸ್ಕಾರ ಮಾಡಕ್ ಜಾಗ ಕೊಡದೆ ಅವಮಾನ ಮಾಡಿದ್ರಲ್ಲ ಕಾಂಗ್ರೆಸ್ನವರು, ಅಲ್ಲಿವರೆಗೂ ಬಾಬಾ ಸಾಹೇಬರು ಕಾಂಗ್ರೆಸ್ನ ಒಪ್ಕೊಂಡಿಲ್ಲ. ಅಷ್ಟೇ ಅಲ್ಲ, ಕಾಂಗ್ರೆಸ್ನವರು ಬಾಬಾ ಸಾಹೇಬ್ರನ್ನ ಒಪ್ಕೊಂಡಿಲ್ಲ. ಸೊ ಹರಿಪ್ರಸಾದ್ ಅವರು ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿ ನೋಡೋಣ. ಅವರು ಒಂದು ಮಾತು ಹೇಳುತ್ತಾರೆ, ಏನು ಅಂತಂದರೆ, ನೆಹರು ಅವರಿಗೆ ಅಂಬೇಡ್ಕರ್ ಬಗ್ಗೆ ಒಲವು ಇದ್ದಿದ್ದರಿಂದಲೇ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಅಥವಾ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರನ್ನಾಗಿ ನಾವು ಅಂಬೇಡ್ಕರ್ ಅವರನ್ನ ಮಾಡಿದ್ದು ಕಾಂಗ್ರೆಸ್ನವರು ಅನ್ನುವಂತ ಮಾತುಗಳನ್ನ ಕೆಲವು ಕಾಂಗ್ರೆಸ್ ನಾಯಕರು ಆಡ್ತಾರೆ. ಅದು ಪ್ರೈಮಾ ಫೇಸಿ ಹಂಗ್ ಕಾಣಿಸುತ್ತೆ. ಹೌದು. ನನ್ನ ಪ್ರಶ್ನೆ ಏನು, 46ರಲ್ಲಿ ಸಂವಿಧಾನ ರಚನಾ ಸಮಿತಿಗೆ ತಾನೇ ಚುನಾವಣೆಗೆ ನಿಂತಿದ್ದು. ಯಾಕೆ ಸೋಲ್ಸಿದ್ರಿ? ಅವ್ರು ಗೆದ್ದಿರೋ ಪ್ರದೇಶನ ಪಾಕಿಸ್ತಾನಕ್ಕೆ ಯಾಕ್ರಿ ಬಿಟ್ಕೊಟ್ರಿ? ಅಗ್ರಿಮೆಂಟ್ ಆಗಿದ್ದೇನು ಸರ್? ಭಾರತ ಮತ್ತು ಪಾಕಿಸ್ತಾನ ಕ್ಯಾಬಿನೆಟ್ ಮಿಷನ್ ಮುಂದೆ ಅಗ್ರಿಮೆಂಟ್ ಆಗಿದ್ದೇನು? ಯಾವ್ಯಾವ ಪ್ರದೇಶದಲ್ಲಿ ಹಿಂದೂಗಳು ಬಾಹುಳ್ಯ ಜಾಸ್ತಿ ಇದೆಯೋ ಅದನ್ನ ಭಾರತದಲ್ಲಿ ಉಳಿಸ್ಕೋಬೇಕು, ಎಲ್ಲಿ ಮುಸಲ್ಮಾನರ ಬಾಹುಳ್ಯ ಜಾಸ್ತಿ ಇದೆ ಅದನ್ನ ಪಾಕಿಸ್ತಾನಕ್ಕೆ ಬಿಡಬೇಕು ಅಂತ. ಜೈಸೂರ್ ಕುಲ್ನಾದಲ್ಲಿ ಹಿಂದೂಗಳ ಸಂಖ್ಯೆ ಜಾಸ್ತಿ ಇತ್ತೋ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇದೆಯೋ? ತೆಗಿರಿ 1947 ಸೆನ್ಸಸ್ನ. ಯಾಕೆ ಬಿಟ್ಕೊಟ್ರಿ? ಅದ್ರ ಉದ್ದೇಶ ಏನು? ಅದ್ರಿಂದ ಇರೋ ಷಡ್ಯಂತ್ರ ಏನು? ಬಾಬಾ ಸಾಹೇಬ್ರನ್ನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಬರದೇ ಇರೋ ಹಾಗೆ ತಡೆಯೋದೇ ಷಡ್ಯಂತ್ರ, ಬೇರೆ ಏನೂ ಅಲ್ಲ. ಅಂದರೆ ಈ ಷಡ್ಯಂತ್ರಕ್ಕೆ ಏನಾದರೂ ಭಯ ಇತ್ತಾ? ಈ ಭಯದಿಂದ ಹೀಗೆ ಮಾಡಿದ್ರ? ಯಾಕೆ ನಿಜವಾಗ್ಲಿಯೂ ಷಡ್ಯಂತ್ರ ಮಾಡೋದಕ್ಕೆ ಕಾರಣ ಏನು? ವೈಯಕ್ತಿಕವಾಗಿ ನೆಹರು ಅವರಿಗೆ ಆಗೋಲ್ಲ ಅಂತನೋ, ಅಥವಾ ಒಟ್ಟಾರೆಯಾಗಿ ಕಾಂಗ್ರೆಸ್ ನಾಯಕರೇ ಅಂಬೇಡ್ಕರ್ ವಿರುದ್ಧ ಇದ್ರು? ಯಾವ ಕಾರಣಗಳಿಗೆ ಅಂಬೇಡ್ಕರ್ನ ಅವರು ಈಗ ಹೆಂಗೆ ಅಂತಂದ್ರೆ, ಜವಾಹರ್ಲಾಲ್ ನೆಹರು ಅವ್ರನ್ನ ಏನಂತ ಕರೀತಾರೆ? ಪಂಡಿತ್ ಜವಾಹರ್ಲಾಲ್ ನೆಹರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಗೊತ್ತಾ? ಪಂಡಿತರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಪಾರ್ಲಿಮೆಂಟ್ಗೆ ಬಂದ್ರೆ ಇವ್ರು ಬಣ್ಣ ಬಯಲಾಯ್ತದಲ್ಲ. ಅದೇ ಮುಖ್ಯ ಕಾರಣ, ಅದೇ ಮುಖ್ಯ, ಬೇರೆ ಇನ್ನೇನು ಇಲ್ಲ. ಒಂದು, ಅವ್ರನ್ನ ತಡೆಯೋದ್ರ ಮೂಲಕ ಶೋಷಿತ ವರ್ಗಗಳು ಎಲ್ಲಿದ್ದಾರೋ ಅಲ್ಲೇ ಹಿಡಿಯುವಂತ ಒಂದು ಷಡ್ಯಂತ್ರ ನಡೆದೋಯ್ತಲ್ಲ. ಇದಕ್ ಪೂರಕವಾಗಿ ಇನ್ನೊಂದೆರಡು ಅಂಶಗಳಿದೆ, ಹೇಳ್ತೀನಿ ನಿಮಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ 1951ರಲ್ಲಿ ಕಾನೂನು ಸಚಿವ ಸ್ಥಾನಕ್ಕೆ ಯಾಕೆ ರಾಜೀನಾಮೆ ಕೊಟ್ಟರು? ನಾನೇಕೆ ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟೆ ಅಂತ 8 ಪುಟಗಳ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅದನ್ನ ನೀವು ತಗೊಂಡು ಓದಿ, ಎಲ್ಲ ಕಡೆ ಸಿಗುತ್ತೆ ಅದು. 4 ಕಾರಣಗಳಿಗೆ ರಾಜೀನಾಮೆ ಕೊಡ್ತಾರೆ. ಮೊದಲನೇ ಕಾರಣ ಏನಂದ್ರೆ, ನೆಹರು ಸರ್ಕಾರ ಹಿಂದೂ ಕೋಡ್ ಬಿಲ್ ಅನ್ನ ಜಾರಿ ಮಾಡ್ತೀನಿ ಅಂತ ಹೇಳಿ ಮೋಸ ಮಾಡಿ ಹಿಂದೂ ಕೋಡ್ ಬಿಲ್ ಜಾರಿ ಮಾಡಲಿಲ್ಲ. ಹಿಂದೂ ಕೋಡ್ ಬಿಲ್ ಅಂದ್ರೆ ಏನ್ ಸರ್?
ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಪುರುಷರಷ್ಟೇ ಸಮಾನ ಹಕ್ಕು ಬಾಧ್ಯತೆಗಳಿರ್ಬೇಕು ಅನ್ನೋದು ಹಿಂದೂ ಕೋಡ್ ಬಿಲ್. ಅದರಲ್ಲೂ ಮುಖ್ಯವಾಗಿ ಆಸ್ತಿ ಹಂಚಿಕೆ ವಿಚಾರದಲ್ಲಿ ಎಸ್, ಇದು ಅವ್ರಿಗೆ ಸಮಾನ ಅವಕಾಶ ಇರಬೇಕು. ಅದು ಪ್ರಜಾಪ್ರಭುತ್ವದ ಮೂಲ ತತ್ವ. ಅದು ಹಿಂದೂ ಕೋಡ್ ಬಿಲ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅವಾಗ ಬಾಬಾ ಸಾಹೇಬ್ರು ಏನ್ ಹೇಳ್ತಾರೆ ಗೊತ್ತಾ ಸರ್, ನೀವು ಹಿಂದೂ ಕೋಡ್ ಬಿಲ್ನ ಪಾಸ್ ಮಾಡಲಿಲ್ಲ ಅಂದ್ರೆ ಇದು ಸಂವಿಧಾನದ ಅನುಚ್ಛೇದ 15ರ ಉಲ್ಲಂಘನೆ ಆಗುತ್ತೆ ಅಂತ ಹೇಳ್ತಾರೆ. ರೈಟ್ ಟು ಈಕ್ವಾಲಿಟಿ ಅಂತ ಇದೆಯಲ್ಲ, ಅದರ ಉಲ್ಲಂಘನೆ ಆಗುತ್ತೆ. 50% ಮಹಿಳೆಯರ ಹಕ್ಕನ್ನ ಕಸ್ಕೊಂಡಂಗ ಆಗ್ತದೆ, ಜಾರಿ ಮಾಡಿ ಅಂತ ಮಾಡಿದ್ರೆ ಇವರು ಜಾರಿ ಮಾಡಲಿಲ್ಲ. ಸೊ ಮಹಿಳೆಯರ ಹಕ್ಕಿಗೋಸ್ಕರ ರಾಜೀನಾಮೆ ಕೊಟ್ಟರು. ಎರಡನೇ ಕಾರಣ, ಹಿಂದುಳಿದ ವರ್ಗಗಳಿಗೆ SC STಗಳ ರೀತಿನಲ್ಲೇ ಪ್ರಾತಿನಿಧ್ಯ ಸಿಕ್ಕಬೇಕು, ಸವಲತ್ತುಗಳು ಸಿಕ್ಕಬೇಕು. ಇದು ಸಿಕ್ಕಬೇಕು ಅಂದ್ರೆ ಇತರೆ ಹಿಂದುಳಿದ ವರ್ಗಗಳು ಯಾರು ಅಂತ ಗುರುತಿಸ್ಬೇಕು. ಅದು ಅವರನ್ನ ಸೆನ್ಸಸ್ ಅಲ್ಲಿ ಗುರುತಿಸ್ಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಅನುಚ್ಛೇದ 340 ಸೇರಿಸಿದ್ದಾರೆ. ಆ 340 ಏನ್ ಹೇಳುತ್ತೆ ಅಂತಂದ್ರೆ, ಹಿಂದುಳಿದ ವರ್ಗಗಳನ್ನ ಗುರುತಿಸ್ಲಿಕ್ಕೆ ಒಂದು ಆಯೋಗವನ್ನ ನೇಮಕ ಮಾಡುದು, ಹಿಂದುಳಿದ ವರ್ಗಗಳ ಆಯೋಗ. ಆ ಆಯೋಗದ ಮೂಲಕ ಇವ್ರನ್ನ ಸೆನ್ಸಸ್ ಮಾಡಿ ಇವರ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡಿ SC STಗಳಷ್ಟೇ ಶೋಷಣೆಗೊಳಗಾಗಿರ್ತಕ್ಕಂಥ ಇವ್ರಿಗೂ ಕೂಡ ಮೀಸಲಾತಿ ಸಿಕ್ಕಬೇಕು. ಇದನ್ನ 3 ಸತಿ ಕ್ಯಾಬಿನೆಟ್ ಮುಂದೆ ತರ್ತಾರೆ ಕಾನೂನು ಮಂತ್ರಿಯಾಗಿ. ನೆಹರು ಒಪ್ಪುಗಳಲ್ಲ, ಅದಕ್ಕೆ ರಾಜೀನಾಮೆ ಕೊಟ್ಟರು. ಮೂರನೇ ಕಾರಣ ಏನು ಅಂದ್ರೆ, ನಾನು ಅರ್ಥಶಾಸ್ತ್ರದ ವಿದ್ಯಾರ್ಥಿ, ಕಾನೂನು ಮಂತ್ರಿ ಕೆಲಸ ಸೀಮಿತವಾಗಿದೆ, ನನಗೆ ಯೋಜನಾ ಮಂತ್ರಿ ಮಾಡಿ, ನಾನು ಈ ದೇಶಕ್ಕೆ ಯೋಜನೆಗಳನ್ನ ರೂಪಿಸ್ತೀನಿ, ನನ್ನನ್ನು ಯೋಜನಾ ಮಂತ್ರಿ ಮಾಡಿ ಅಂತ ಕೇಳ್ಕೊಂಡಿರ್ತಾರೆ ಬಾಬಾ ಸಾಹೇಬರು. ಮಾಡ್ತೀನಿ ಅಂತ ಮೋಸ ಮಾಡಿದ್ರು. ಅವ್ರನ್ನ ಪ್ಲಾನಿಂಗ್ ಮಿನಿಸ್ಟರ್ ಮಾಡಲಿಲ್ಲ. 4ನೇ ಕಾರಣ ಏನು ಅಂತಂದ್ರೆ, ಜಮ್ಮು ಕಾಶ್ಮೀರದ ಸಮಸ್ಯೆಯನ್ನ ಶಾಶ್ವತವಾಗಿ ಪರಿಹಾರ ಮಾಡಿ. ಪರಿಹಾರ ಮಾಡಲಿಲ್ಲ ಅಂದ್ರೆ ನಾಳೆ ದಿನ ಭಾರತದ ಸಾರ್ವಭೌಮತೆಗೆ, ಐಕ್ಯತೆಗೆ ದೊಡ್ಡ ಧಕ್ಕೆ ಆಗ್ತದೆ. ಇದು ಬಗೆಹರಿಸಲಿಲ್ಲ. ಆರ್ಟಿಕಲ್ 370 ಬಾಬಾ ಸಾಹೇಬರು ಒಪ್ಪಿಲ್ಲ. ಶೇಖ್ ಅಬ್ದುಲ್ಲಾ ಅವ್ರಿಗೆ ನೇರವಾಗಿ ಹೇಳ್ತಾರೆ, ಮಿಸ್ಟರ್ ಅಬ್ದುಲ್ಲಾ ಅಂತ ಅಡ್ರೆಸ್ ಮಾಡಿ ಹೇಳ್ತಾರೆ, ನಮ್ಮ ದೇಶದಿಂದ ನಿಮಗೆ ರೇಷನ್ ಬರಬೇಕು, ರಸ್ತೆ ಬರಬೇಕು, ರೈಲ್ ಬರಬೇಕು, ಎಲ್ಲ ಬರಬೇಕು, ಆದ್ರೆ ನಮ್ಮ ದೇಶದ ಒಂದು ಭಾಗ ಆಗಕ್ಕೆ ರೆಡಿ ಇಲ್ಲ ನೀವು. ನಾನು ಕಾನೂನು ಸಚಿವ ಆಗಿರೋವರೆಗೆ ವಿಶೇಷ ಸ್ಥಾನಮಾನ ಕೊಡೋದಕ್ಕೆ ನಾನು ಒಪ್ಪಲ್ಲ ಅಂತ ಕಡಾಖಂಡಿತವಾಗಿ ಹೇಳಿದ್ರು. ಬಾಬಾ ಸಾಹೇಬರ ಅಬ್ಸೆನ್ಸ್ ಅಲ್ಲಿ ನೀವು ಮಾಡ್ಬಿಟ್ರಿ, ಆಯ್ತಾ. ಅದರೊಳಗಡೆ ಇನ್ನೊಂದು ಅಂಶ ಏನು ಅಂತಂದ್ರೆ, ನೀವು ಮುಸಲ್ಮಾನರಿಗೆ ಎಷ್ಟು ಕಾಳಜಿ ವಹಿಸ್ತಾ ಇದ್ದೀರಿ ಅಷ್ಟೇ ಕಾಳಜಿನ ದಲಿತರಿಗೆ ವಹಿಸ್ತಾ ಇಲ್ಲ. ನೀವು ಮುಸಲ್ಮಾನರಿಗಿಂತ ಶೋಷಣೆಗೊಳಗಾಗಿರ್ತಕ್ಕಂಥ SC STಗಳ ಪರವಾಗಿ ನಿಮ್ಮ ಯೋಜನೆಗಳೇನು? ಈ 4 ಕಾರಣಕ್ಕೆ ರಾಜೀನಾಮೆ ಕೊಟ್ಟರು. ಇಲ್ಲಿ ಒಂದು ಮಾತು ಹೇಳ್ತೀನಿ ಸರ್, ನನ್ನನ್ನು ಯೋಜನಾ ಮಂತ್ರಿ ಮಾಡಿ ಅಂತ ಹೇಳಿದ್ರಲ್ಲ, ಮಾಡಲಿಲ್ಲ. ಕೊನೆಗೆ ಬಾಬಾ ಸಾಹೇಬರು 52ರ ಚುನಾವಣೆಯಲ್ಲಿ ಗೆದ್ದು ಒಳಗಡೆ ಹೋದ್ರೆ ನಾನು ಹೇಗಾದರೂ ಮಾಡಿ ಭಾರತದ ಪಾಲಿಸಿ ಮೇಕಿಂಗ್ ಇದೆಯಲ್ಲ ಇದನ್ನ ಚೇಂಜ್ ಮಾಡಬಲ್ಲೆ ನಾನು ಅಂತ ಹೇಳಿ ಅವ್ರು ಚುನಾವಣೆಗೆ ನಿಂತರೆ ಸೋಲಿಸಿದ್ರು. ಪರಿಣಾಮ ಏನಾಗಿದೆ ಗೊತ್ತಾ ಸರ್, 1952 ಇಂದ 84-85 6 ಪಂಚವಾರ್ಷಿಕ ಯೋಜನೆಗಳು ಮುಗಿದಿದೆ. 6 ಪಂಚವಾರ್ಷಿಕ ಯೋಜನೆಗಳಲ್ಲಿ SC STಗಳ ಅಭಿವೃದ್ಧಿಗೆ ₹1 ಹಣಕಾಸು ಒದಗಿಸಿಲ್ಲ. ಅಂಬೇಡ್ಕರ್ರಿಂದ ಹೆಚ್ಚು ರಾಜಕೀಯ ಲಾಭ ಮಾಡ್ಕೊಂಡವರೇ ಕಾಂಗ್ರೆಸ್ನವರು. ಅಂದ್ರೆ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು, ಅಂಬೇಡ್ಕರ್ ಅವರ ಫೋಟೋ, ಕಾಂಗ್ರೆಸ್ ಕಚೇರಿ ಅಂದ್ರೆ ಅಲ್ಲೊಂದು ಅಂಬೇಡ್ಕರ್ ಫೋಟೋ, ಯಾವ್ದಾರ ಸಮಾರಂಭ ಅಂದ್ರೆ ಅಲ್ಲೊಂದು ಅಂಬೇಡ್ಕರ್ ಫೋಟೋ. ಅಂಬೇಡ್ಕರ್ ಅವರ ಹೆಸರಿಲ್ದಲೇ ಭಾಷಣಗಳು ಮುಗಿಯೋದೇ ಇಲ್ಲ. ಬಾಬಾ ಸಾಹೇಬರ ಹೆಸರು ಹೇಳ್ಕೊಂಡು ವೋಟ್ ಕೇಳೋ ಅಗತ್ಯ ಇವ್ರಿಗಿರ್ಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಕೊಟ್ರೆ ಇವರು. ಸೊ ಬಾಬಾ ಸಾಹೇಬರ ಫೋಟೋ ಇಟ್ಕೊಳ್ಳೋಕೆ ಅರ್ಹತೆ ಇತ್ತು ಇವ್ರಿಗೆ. ಅವಕಾಶವಾದಿಗಳು ಬಂದು ಅಧಿಕಾರದ ಸ್ಥಾನದಲ್ಲಿ ಕೂತಿದ್ದಾರೆ.